ಸ್ನೇಹಿತರೆ, ಕುರಿ ಗೊಬ್ಬರ ಈ ಥರ ಇದೆ ನೋಡ್ಬೋದು. ಕುರಿ ಗೊಬ್ಬರ ಚೆಲ್ಲಿದ್ದಾರೆ ರೈತರು. ಕುರಿ ಗೊಬ್ಬರ ಈ ಥರ ಇದೆ. ಪರವಾಗಿಲ್ಲ ಅಂತಿದ್ದಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿಲ್ಲ, ತುಂಬ ಕೆಟ್ಟು ಅಲ್ಲ, ಮೀಡಿಯಮ್ ಆಗಿದೆ. ಕ್ವಾಲಿಟಿ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಗಿಡಕ್ಕೆ ಅರ್ಧ ಚೀಲ, ಈ ಗಿಡಕ್ಕೆ ಅರ್ಧ ಚೀಲ. ಒಂದು ಚೀಲದಲ್ಲಿ ಎರಡೆರಡು ಗಿಡಕ್ಕೆ ಹಾಕ್ತಾಯಿದ್ದಾರೆ. ಅಣ್ಣ, ನೀವು ಅಷ್ಟೇ ಕೆರೆಂಗ್ಲ ಹೇಳ್ಯಾರ? ಅದೇ ಊರಾರ? ಸ್ನೇಹಿತರೆ, ಅಡಿಕೆ ಕೇಣಿ ಹಿಡ್ಕೊಂಡವ್ರು ಅಡಿಕೆ ಕೆಡುತ್ತಿದ್ದಾರೆ ನೋಡ್ಬೋದು. ಇದು ಚಿತ್ರದುರ್ಗ ಜಿಲ್ಲೆ ಬಂಜಗೊಂಡನಹಳ್ಳಿ ಅಂತ ಹೇಳ್ಬಿಟ್ಟು ಊರು, ಹೊಳಲ್ಕೆರೆ ತಾಲೂಕು. ಸ್ನೇಹಿತರೆ, ನಾನು ವೀಡಿಯೋದಲ್ಲಿ ತೋರಿಸಿರೋ ಚೀಲಗಳು ಇವೆ ನೋಡ್ರಿ. ಈ ಸೈಜ್ ಇದೆ ಚೀಲ, ಮೆಜರ್ಮೆಂಟು. ಎಲ್ಲ ಹೊಲ ತುಂಬ ಚೆಲ್ಲಿದೆ, ಹೊಲ ತುಂಬ ಹರಡ್ಕೊಂಡಿದ್ದಾರೆ. ಎರಡು ಗಿಡಕ್ಕೊಂದೊಂದು ಚೆಲ್ತಾ ಇದ್ದಾರೆ. ಹಾಗೆ ಇದೇ ಜಮೀನಲ್ಲಿ ಅಡಿಕೆ ಕೆಡುತ್ತಿದ್ದಾರೆ, ಕೇಣಿ ಕೊಟ್ಟಿದ್ದಾರಂತೆ. ಫೈಬರ್ ದೊಟ್ಟಿಲಿ ಕೆಡುತ್ತಿದ್ದಾರೆ ಅಡಿಕೆನ. ಇದು 13 ವರ್ಷದ ಅಡಿಕೆ ಗಿಡ. ಸ್ನೇಹಿತರೆ, ಹೊಲ ತುಂಬ ಚೀಲಗಳು ಕಾಣ್ತಾ ಇದ್ದಾವೆ. ರೈತರು ಕುರಿ ಗೊಬ್ಬರ ತರಿಸಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಕುರಿ ಗೊಬ್ಬರ 130, 120, 130, 140, 150, 140 ರೂಪಾಯಿ ಈ ಚೀಲ, ಮೀಡಿಯಮ್ ಚೀಲ 120 ರೂಪಾಯಿಂದ 130 ರೂಪಾಯಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಿದ್ದು 2 ಅಡಿಕೆ ಗಿಡದಿಂದ ಒಂದು ಚೀಲ ಹಾಕ್ತೀವಿ ಅಂತ. ಅದಕ್ಕರ್ಧ ಇದಕ್ಕರ್ಧ. ಇಲ್ಲಿ ಕುರಿ ಗೊಬ್ಬರ ಚೆಲ್ಲಿದ್ದಾರೆ, ತೋರಿಸ್ತೀನಿ ನಿಮಗೆ. ಸುತ್ತಲೂ ಕುರಿ ಗೊಬ್ಬರ ಚೆಲ್ಲಿದ್ದಾರೆ. ಅದೇ ಒಂದು ಚೀಲದಲ್ಲಿ ಅರ್ಧ ಚೀಲ, 2 ಅಡಿಕೆ ಗಿಡದಿಂದ ಒಂದು ಚೀಲ ಚೆಲ್ಲಿದ್ದಾರಂತೆ. ಹಾಗೆ ಇವರು ಕೇಣಿ ಹಿಡ್ಕೊಂಡಿರೋರು ಅಡಿಕೆ ಕೆಡುತ್ತಿದ್ದಾರೆ. ಇವರು ರೈತರು. ಅವ್ರ ಹತ್ರ 120, 130 ರೂಪಾಯಿ ಅಂತ ಹೇಳಿದರು, ಹೆಚ್ಚು ಕಮ್ಮಿ. ಅವರು ತರಿಸೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವರಂದರೆ ತುಂಬ ತರಿಸಿದ್ದಾರೆ. ಯಾಕಂತಂದರೆ 1000 ಗಿಡ ಇರ್ತವೆ ಅಂದರೆ 2 ಗಿಡಕ್ಕೆ ಒಂದು ಚೀಲ ಅಂದ್ರೂ 500 ಚೀಲ ಗಟ್ಟಲೆ ತರಿಸಿದ್ದಾರೆ. ಹೊಲ ತುಂಬ ನಿಮಗೆ ಕಾಣ್ತಿದ್ದಾವೆ ಚೀಲಗಳು. ಹಾಂ, ಕಳಿಸ್ತೀನಿ. ಈ ಗಿಡಕ್ಕೆ ರಾಶಿ ಆಗ್ತಾರೆ ನೋಡ್ರಿ. ಅಂದರೆ ಇತ್ತೀಚೆಗೆ ಏನಾಗೈತೆ ಅಂದರೆ ಮನೆಯಲ್ಲಿ ದನ ಕರ ಕಟ್ಕೊಳ್ಳೋರು ಎಲ್ಲ ಕಮ್ಮಿ ಆಗಿರ್ತಾರೆ, ನೋಡ್ಕೊಳ್ಳೋರಲ್ಲ. ಮೊದಲಂದರೆ ತುಂಬು ಕುಟುಂಬ ಇರೋರು, ಆಮೇಲೆ ಸ್ವಲ್ಪ ಮನೆಯಲ್ಲಿ ಇರೋರು, ಹಾಗಾಗಿ ದನ ಕರುಗಳಿರೋರು ದನಿ ಗೊಬ್ಬರ ಸಿಗೋದು. ಇವಾಗ ಕುರಿ ಗೊಬ್ಬರ ಅನಿವಾರ್ಯವಾಗಿದೆ. ಈಗ ಅಡಿಕೆ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಕುರಿ ಗೊಬ್ಬರನೇ ತರಿಸ್ಬಿಟ್ಟು, ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಚೀಲ ಬರ್ತವೆ. ಇದೊಂದು 3/4 ಚೀಲ ಅಂದ್ಕೊಂಡ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಚೀಲ ಬರ್ತವೆ. ನಾವು ಕುರಿ ಗೊಬ್ಬರ ಆಯ್ಕೆ ಮಾಡೋದ್ರ ಮೇಲೆ, ದುಡ್ಡಿನ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸ್ವಲ್ಪ ದೊಡ್ಡ ಚೀಲ ಬರುತ್ತೆ. ಕೆಲವರು ಅದನ್ನು 3 ಅಡಿಕೆ ಗಿಡಕ್ಕೆ ಹಾಕ್ತಾರೆ. ಅವ್ರವ್ರ ಅನುಭವ, ಅವ್ರವ್ರು ಇದನ್ನು ನೋಡ್ಕೊಂಡು ಹಾಕ್ಕೊತಾರೆ.
ಸ್ನೇಹಿತರೆ, ಕೆಲವರು ಬುಡಕ್ಕೆ ಹಾಕ್ತಾರೆ, ಕೆಲವರು ಸುತ್ತಲೂ ಸುರಿತಾರೆ, ಕೆಲವರು ಬುಡಕ್ಕೆ ಮತ್ತ ಹಾಕ್ತಾರೆ, 1 ಅಡಿ ಬಿಟ್ಟು ಹಾಕ್ತಾರೆ, 1.5 ಅಡಿ ಬಿಟ್ಟು ಹಾಕ್ತಾರೆ, 2 ಅಡಿ ಹಾಕ್ತಾರೆ, ಕೆಲವರು ಉಗ್ಗುತ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಅನುಭವ. ನಾವು ಯಾವುದನ್ನು ಇದು ಸರಿ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ಅನುಭವಕ್ಕೆ ಯಾವ ಥರ ಬಂದಿರುತ್ತೋ ಹಾಕ್ತಾರೆ. ಇವರು ಸುತ್ತಲೂ 1.5 ಇಂದ 2 ಅಡಿ ಬಿಟ್ಬಿಟ್ಟು ಗಿಡ ಸುತ್ತಲೂ ಹಾಕ್ತಾಯಿದ್ದಾರೆ. ಇದು ಕುರಿ ಗೊಬ್ಬರ ಸ್ನೇಹಿತರೆ, ಈಗ ಸುರಿದಿದ್ದಾರೆ ಜಸ್ಟ್ ಚೀಲದಿಂದ. ಈ ಕ್ವಾಲಿಟಿ ಇದೆ. ಇದ್ರ ನೋಡ್ಬೋದು, ವೃತ್ತಾಕಾರವಾಗಿ ಸುರಿದಿದ್ದಾರೆ 1-1.5 ಅಡಿ ಬಿಟ್ಬಿಟ್ಟು. ಹಸುಗಳಿಗೆ ಮುಳ್ಳುಸಜ್ಜೆ ಕಿತ್ತಾಕಿದ್ರೆ ಮುಳ್ಳುಸಜ್ಜೆ ಅಂತಾರೆ. ಮುಳ್ಳುಸಜ್ಜೆ ಅಂತಾರೆ. ಮುಳ್ಳಿರುತ್ತೆ, ಹೊಲ ತುಂಬ ಕಳೆ ಥರ ಬೆಳೆಯುತ್ತೆ. ಅದನ್ನ ಕಿತ್ತಾಕಿದ್ರೆ ಹಸುಗಳಿಗೆ ಮೇಯ್ತಾ ಇದ್ದಾವೆ. ಸ್ನೇಹಿತರೆ, ರೈತರು ಬಿಸಿಲು ಮಳೆಗೆ ಒಂದು ಗೂಡು ಕಟ್ಟಿದ್ದಾರೆ. ಮೇಲೆ ಕವರ್ ಹಾಕ್ಬಿಟ್ಟು ಭೂಮಿಯಿಂದ 1-2 ಅಡಿ ಹೈಟ್ ಮಾಡ್ಕೊಂಡಿದ್ದಾರೆ. ದೆಬ್ಬೆಲೆ ಮಾಡ್ಕೊಂಡಿದ್ದಾರೆ. ಅಡಿಕೆ ದೆಬ್ಬೆ, ಏನು ಅಡಿಕೆ ಗಿಡ ಏನಾದ್ರು ರೋಗ ಬಂದು ಒಣಗ್ತಿರ್ತವೆ, ಆ ದೆಬ್ಬೆಲಿ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ಬೋದು, ತೆಂಗಿನ ಗರಿದು ತುಂಬ ಕೂಲಾಗೈತೆ. ಇಲ್ಲಿ ದನಗಳಿಗೆ ಮೇವು ಹಾಕಿದ್ಮೇಲೆ ಹೊಲದ ಮೇಲೆ ಕೆಲಸ ಆದಮೇಲೆ ರೆಸ್ಟ್ ಮಾಡಲಿಕ್ಕೆ ಮಾಡ್ಕೊಂಡಿದ್ದಾರೆ. ತೋರಿಸ್ತೀನಿ ನಿಮಗೆ. ಇದೆ ಅಡಿಕೆ ಬೊಂಬು, ಅಡಿಕೆ ದೆಬ್ಬೆಲೆ ಮಾಡ್ಕೊಂಡಿದ್ದಾರೆ.